ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. 4 ಕೂಲಿ ಕಾರ್ಮಿಕರಿಗೆ ಚಾಕು ತೋರಿಸಿ ಮೊಬೈಲ್ ದೋಚಿದ ದರೋಡೆಕೋರರು. ಬೆನ್ನಟ್ಟಿದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುವ ಭರದಲ್ಲಿ ಕಾರು ಪಲ್ಟಿ, ಓರ್ವ ಸಾವು. ಕುಂಟುತ್ತಾ ಸಾಗಿದೆ ರಾಷ್ಟ್ರೀಯ ಹೆದ್ದಾರಿ 69ರ ವಿಸ್ತರಣೆ ಕಾರ್ಯ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳದ ಕಾರಣ ಹಲವೆಡೆ ಅಪಘಾತ. ರಾತ್ರಿ ವೇಳೆ ಕಾಮಗಾರಿ ನಡೆಸುವುದು ಸೂಕ್ತ ಎಂದ ಸಾರ್ವಜನಿಕರು. ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ. ಇಂದಿನಿಂದ ಎಲ್ಲಾ ಕಡೆ ಉಚಿತ ಇ-ಪೌತಿ ಖಾತಾ ಆಂದೋಲನ. ವಂಶವೃಕ್ಷ ಕಡ್ಡಾಯ. ಸದಾವಕಾಶ ಬಳಕೆಗೆ ಜಿಲ್ಲಾಧಿಕಾರಿ ರವೀಂದ್ರ ಕರೆ. 5 ದಿನದ ಬೃಹತ್ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಎಕ್ಸ್ಪೋನ್ 2025. ದಕ್ಷಿಣ ಏಷ್ಯಾದ ಅತಿದೊಡ್ಡ ನಿರ್ಮಾಣ ಸಲಕರಣೆ ಪ್ರದರ್ಶನ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಎಚ್-ಕ್ರಾಸ್ ಬಳಿ ಕಾರಿನಲ್ಲಿ ಆಗಮಿಸಿದ 2 ದರೋಡೆಕೋರರು ಕಾರ್ಮಿಕರಿಗೆ ಚಾಕು ತೋರಿಸಿ ಕಾರ್ಮಿಕರ ಬಳಿಯಿದ್ದ ಮೊಬೈಲ್ಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಮೊಬೈಲ್ಗಳನ್ನು ದೋಚಿ ಪರಾರಿಯಾಗುವ ಭರದಲ್ಲಿ ಕಾರು ಪಲ್ಟಿಯಾಗಿ ಮುಗಿಚಿ ಬಿದ್ದಿದ್ದು, ಸ್ಥಳದಲ್ಲೇ ಒಬ್ಬ ಮೃತಪಟ್ಟಿದ್ದು, ಇನ್ನೊಬ್ಬನನ್ನು ವಶಕ್ಕೆ ಪಡೆದಿರುವ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಎಚ್-ಕ್ರಾಸ್ ಮಾರ್ಗದ ಹಾರಡಿ ಬಳಿ ಟೈಲ್ಸ್ ಕಾರ್ಖಾನೆಯಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದ ಉತ್ತರ ಪ್ರದೇಶದ 4 ಕಾರ್ಮಿಕರು ಕೆಲಸ ಬಿಟ್ಟು ಸ್ವಂತ ಊರಿಗೆ ತೆರಳಲು ಬಸ್ಗಾಗಿ ಎಚ್-ಕ್ರಾಸ್ಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಕಾರ್ನಲ್ಲಿ ಬಂದ 2 ದರೋಡೆಕೋರರು ಚಾಕು ತೋರಿಸಿ ಬೆದರಿಸಿ 4 ಪೈಕಿ 3 ಬಳಿ ಮೊಬೈಲ್ಗಳನ್ನು ಕಸಿದುಕೊಂಡು ಪರಾರಿಯಾಗಿದ್ದಾರೆ. ಅದೇ ಸಮಯಕ್ಕೆ ರಾತ್ರಿ ಗಸ್ತು ಮುಗಿಸಿ ಠಾಣೆಗೆ ವಾಪಸ್ ಆಗುತ್ತಿದ್ದ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯ ಎಸ್ಐ ಅವರ ಜೀಪನ್ನು ನಿಲ್ಲಿಸಿದ ಕೂಲಿ ಕಾರ್ಮಿಕರು ನಡೆದ ಘಟನೆಯನ್ನು ವಿವರಿಸಿದ್ದಾರೆ. ಅಡ್ಡ ಹಾಕಿ ಹೊರಗಡೆ ಬಂದು ಇವರಿಗೆ ಚಾಕು, ದೊಡ್ಡದು ಚಾಕು, ಡ್ರ್ಯಾಗರ್ ಥರದ್ದು ಚಾಕು ತೋರಿಸಿ 2 ಜನ ಅವ್ರದ್ದು ಮೊಬೈಲ್ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ. ಅವರಿಗೆ ಹೆದರಿಸಿದ್ದಾರೆ, ದುಡ್ಡು ವಗೇರೆ ಕೇಳಿದ್ದಾರೆ. ದುಡ್ಡು ವಗೇರೆ ಎಲ್ಲೆಲ್ಲ ಇವರ ಹತ್ರ ಜಾಸ್ತಿ ಲೇಬರ್ಸ್ ಇದ್ದಾರೆ. ಸೊ ಅವ್ರದ್ದು ಮೊಬೈಲ್ ಕಿತ್ಕೊಂಡು ಗಾಡಿಯಲ್ಲಿ ಕೂತು ಎಬ್ಸ್ಕೊಂಡಿಂಗ್ ಆಗಿದ್ದಾರೆ ಅಲ್ಲಿಂದ. ಆಮೇಲೆ ಜಸ್ಟ್ ಸ್ವಲ್ಪ ಮುಂದೆ ಹೋಗಿ ಇವರಿಗೆ ಗೊತ್ತಾಯಿತು ನಮ್ಮ ಶಿಡ್ಲಘಟ್ಟ ರೂರಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸತೀಶ್ ಅವ್ರದ್ದು ಇವತ್ತು ನಿನ್ನೆ ರಾತ್ರಿ ನೈಟ್ ರೌಂಡ್ ಇತ್ತು. ಅವರು ಫಾರ್ಚುನೇಟ್ಲಿ ಅದೇ ಜಾಗ ಇತ್ತು ಆ ಟೈಮ್ಗೆ, ಸ್ವಲ್ಪ 500 ಮೀಟರ್ಸ್ ಹಿಂದೆ ಮುಂದೆ. ಸೊ ಇವರು ಅವರಿಗೆ ನೋಡಿ ಈ ಗಾಡಿದು ಟಾಪ್ ಲೈಟ್ ಹಾಕಿ ಯಾರು ವೆಹಿಕಲ್ ಬರ್ತಾ ಇದೆ ಅವರಿಗೆ ಕೈ ತೋರಿಸಿ ಸ್ಟಾಪ್ ಮಾಡಿದ್ದಾರೆ. ಅವರಿಗೆ ಕೇಳಿದಾಗ ನಮ್ಮ PSI ಅವರು ಹೇಳಿದ್ದಾರೆ ಈ ಥರ ನಮ್ಮ ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ. 4 ಜನ ಹತ್ರ ಇತ್ತು ಮೊಬೈಲ್, 3 ಜನದ್ದು ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ, ಈ ಥರ ಮಾಹಿತಿ ಕೊಟ್ಟಿದ್ದಾರೆ. ಕೂಡಲೇ ಕೂಲಿ ಕಾರ್ಮಿಕರ ಮೊಬೈಲ್ಗಳು ದರೋಡೆಕೋರರ ಬಳಿ ಇದ್ದ ಕಾರಣ ಮೊಬೈಲ್ ಟವರ್ ಲೊಕೇಶನ್ ಅನ್ನು ತಿಳಿದುಕೊಂಡು ಪೊಲೀಸರು ದರೋಡೆಕೋರರ ಕಾರು ಹಿಂಬಾಲಿಸಿದ್ದಾರೆ. ಆದರೆ ಅಷ್ಟರಲ್ಲಿ ದರೋಡೆಕೋರರ ಕಾರು ಶಿಡ್ಲಘಟ್ಟ ಜಂಗಮಕೋಟೆ ಮಾರ್ಗದ ಬೋದಗೂರು ಮಳಮಾಚನಹಳ್ಳಿ ಮಧ್ಯೆ ನಿಯಂತ್ರಣ ತಪ್ಪಿ ಉರುಳಿ ಬಿದ್ದಿದೆ. ಕಾರಿನಲ್ಲಿದ್ದ 25 ವರ್ಷದ ಸಿದ್ದು ಅಲಿಯಾ ಸಿದ್ದೇಶ್ ಮೃತಪಟ್ಟಿದ್ದಾನೆ. ಅವರು ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಅದು ಕೂಡ ರೆಗ್ಯುಲರ್ ಕೆಲಸ ಇಲ್ಲ, ಯಾವಾಗ ಕೆಲಸ ಸಿಗುತ್ತೆ ಹೋಗ್ತಾ ಇದ್ದಾರೆ. ಮತ್ತು ತುಂಬ ಜಾಸ್ತಿ ಕುಡಿತಾ ಇದ್ದಾರೆ. ನಿನ್ನೆ ಕೂಡ ತುಂಬ ಜಾಸ್ತಿ ಕುಡಿದಿದ್ದಾರೆ ಅವರು 2 ಜನ. ಆಮೇಲೆ ಕುಡಿದಾದ್ಮೇಲೆ ಈ ಥರದ್ದು ಕೆಲಸ ಮಾಡ್ತಾರೆ. ಸ್ವಲ್ಪ ದುಡ್ಡು ವಗೇರೆ ಸಿಗುತ್ತೆ, ಈ ಕಬ್ಬಿನ ಐಟಮ್ಸ್ ವಗೇರೆ ಅಥವಾ ಏನು ಮೋಟರ್ಸ್ ವಗೇರೆ, ಪೈಪ್ಸ್ ವಗೇರೆ ಇದನ್ನೆಲ್ಲ ಕಲೆತನ ಮಾಡಿ ಗಾಡಿಯಲ್ಲಿ ಹಾಕಿ ಸೇಲ್ ಮಾಡ್ತಾ ಇದ್ದಾರೆ. ಆ ದುಡ್ಡಿಗೆ ಯೂಸ್ ಮಾಡಿ ಇಲ್ಲ ಲೆಜರ್ ಆ್ಯಕ್ಟಿವಿಟೀಸ್, ಆಲ್ಕೋಹಾಲ್ ವಗೇರೆ, ಎಣ್ಣೆ ವಗೇರೆ ತೊಗೊಳ್ತಾರೆ. ಅದು ನೋಡಿ ಈಗ ವೆರಿಫೈ ಆಗ್ತಾ ಇದೆ. ನಾವು ಯಾವ ಅಕ್ಕಪಕ್ಕ ಏರಿಯಾಸ್ ಇದೆ ನಮಗೆ ಪ್ರಾಬಬಲ್ ಏರಿಯಾಸ್ಗೆ ಮಸ್ತಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾಯಿಂದ ಅಥವಾ ಯಾವುದು ಕನ್ಸ್ಟ್ರಕ್ಷನ್ ಸೈಟಿಂದ ಅದು ಕಲೆತನ ಆಗಿದೆ, ಅದು ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಈಗ ತನಕ ನಮಗೆ ನಾವು ಶೇರ್ ಮಾಡಿದ್ದೀವಿ ಆಲ್ರೆಡಿ ಬೇರೆ ಜನ ಜೊತೆ ಪಬ್ಲಿಕ್ ಗ್ರೂಪ್ಸಲ್ಲಿ ಯಾರು ಈ ಥರ ನಿನ್ನೆ ಅಥವಾ ಮೊನ್ನೆ ಕಲೆತನ ಆಗಿದೆ. ಅದು ಈಗ ವೆರಿಫೈ ಆಗಿಲ್ಲ, ಬಟ್ ಅರೌಂಡ್ ನನ್ನ ಪ್ರಕಾರ 60-70 kg ಐರನ್ದು ಐಟಮ್ಸ್ ಇದೆ ಅವರ ಹತ್ರ. ಸಿದ್ದೇಶ್ ಮೂಲತಃ ಆಂಧ್ರದ ಚಿತ್ತೂರಿನವನಾಗಿದ್ದು ಲಾರಿ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು ಕಳೆದ 3 ವರ್ಷಗಳಿಂದಲೂ ಹೆಂಡತಿ ಜೊತೆ ಕೈವಾರದಲ್ಲಿ ನೆಲೆಸಿದ್ದ ಎನ್ನಲಾಗಿದೆ. ಇನ್ನೊಬ್ಬ ಕನ್ನಮಂಗಲವಾಸಿ ವೈಶಾಖ್ ಕೂಡ ಲಾರಿ ಡ್ರೈವರ್ ಕೆಲಸ ಮಾಡಿಕೊಂಡು ಕೈವಾರದಲ್ಲಿ ನೆಲೆಸಿದ್ದು, ಸಿದ್ದೇಶ್ ಮತ್ತು ವೈಶಾಖ್ ಇಬ್ಬರು ಪರಿಚಿತರಾಗಿದ್ದು ಲಾರಿ ಡ್ರೈವರ್ ಕೆಲಸದ ಜೊತೆಗೆ ದರೋಡೆ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಇಬ್ಬರು ಕುಡಿತದ ದಾಸರಾಗಿದ್ದು ಮೊಬೈಲ್ ದರೋಡೆ ಸಮಯದಲ್ಲಿಯೂ ವಿಪರೀತ ಮದ್ಯ ಸೇವಿಸಿದ್ರು ಎಂದು ಪೊಲೀಸರು ತಿಳಿಸಿದರು. ಆರೋಪಿ ಗಾಡಿಯಲ್ಲಿ ಸಿಕ್ಕಿದೆ. ಅವರದ್ದು ಹೆಸರು ವೈಶಾಖ್.
ಅವರು ಕನ್ನಮಂಗಲದವರು, ಬಟ್ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. 3 ವರ್ಷದಿಂದ ಕನ್ನಮಂಗಲಲ್ಲಿ ಮನೆ ಬಿಟ್ಟು ಕೈವಾರ ಅಲ್ಲಿ ಹೆಂಡತಿ ಜೊತೆಗೆ ವಾಸ ಮಾಡ್ತಾ ಇದ್ದಾರೆ. ಆ ಗಾಡಿಯಲ್ಲಿ ನಮಗೆ ಬೇರೆ ಬೇರೆ ಐಟಮ್ಸ್ ಕೂಡ ಸಿಕ್ಕಿದೆ, ಕಬ್ಬಿನದ್ದು ಐಟಮ್ಸ್ ವಗೇರ ಸಿಕ್ಕಿದೆ, ಮತ್ತು ಆ ಡ್ಯಾಗರ್ಸ್ ವಗೇರ ಏನು ಯೂಸ್ ಮಾಡಿದ್ದಾರೆ ಅದು ಸಿಕ್ಕಿದೆ, ಮತ್ತು ಮೊಬೈಲ್ ಏನು ಕೆತ್ಕೊಂಡು ಹೋಗಿದ್ದಾರೆ, ಮತ್ತು ಅವ್ರದ್ದು ಸ್ವಂತ ಮೊಬೈಲ್ ಐಡೆಂಟಿಟಿ ಕಾರ್ಡ್ಸ್ ವಗೇರ ಏನಿದೆ ಅದು ಸಿಕ್ಕಿದೆ, ಬೇರೆ ಐಟಮ್ಸ್ ಕೂಡ ಸಿಕ್ಕಿದೆ. ಅದನ್ನೆಲ್ಲ ನಾವು ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಪ್ರೈಮ್ ಆಫೀಸಿಗೆ ನಮಗೆ ಈ ಥರ ಆಗ್ತಾ ಇದೆ ಕಿ ಇಬ್ಬರು ಜನ ಕಳ್ಳತನ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ, ಮತ್ತು ಗಾಡಿ ಅದನ್ನು ಕಳ್ಳತನಿಗೆ ಯೂಸ್ ಮಾಡ್ತಾ ಇದ್ದಾರೆ. ಸಿನ್ಸ್ ಮಸ್ತಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಬೇರೆ ಬೇರೆ ಈ ಥರದ್ದು ಜಾಗ ಅಕ್ಕಪಕ್ಕ ಇದೆ, ಅಲ್ಲಿಂದ ಈ ಕಬ್ಬಿನ ವಗೇರ ಕಳ್ಳತನ ಮಾಡಿ ಅದನ್ನು ಸೇಲ್ ಮಾಡಿ ರೆಗ್ಯುಲರ್ ಆಗಿ ಈ ಥರ ಮಾಡ್ತಾ ಇದ್ದಾರೆ. ಮತ್ತು ತುಂಬ ಕುಡ್ದಿದ್ದಾರೆ, ಅದು ಕೂಡ ನಾವು ಅವ್ರದ್ದು ಮೆಡಿಕಲ್ ವಗೇರ ಮಾಡಿದ್ದೀವಿ. 2 ಜನ ತುಂಬ ಕುಡ್ದಿದ್ದಾರೆ. ಸೊ ಈಗ ಏನು ಲಾಸ್ಟ್ ಒಬ್ಬರು ಆರೋಪಿದು ಡೆತ್ ಆಗಿದೆ ಸ್ಪಾಟಲ್ಲಿ, ಇನ್ನೊಬ್ಬರು ಆರೋಪಿ ಯಾರು ಇದ್ದಾರೆ ಅವ್ರು ನಮ್ಮ ಕಸ್ಟಡಿಯಲ್ಲಿದ್ದಾರೆ, ಅವ್ರ ಮೇಲೆ ಮುಂದೆ ಕ್ರಮ ತಗೊಳ್ತೀವಿ. ಪ್ರಕರಣ ದಾಖಲಿಸಿಕೊಂಡ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಎಸ್ಪಿ ಕುಶಾಲ್ ಚೌಕ್ಸೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಎಲ್ಲಾ ಆಯಗಳಿಂದಲೂ ತನಿಖೆ ನಡೆಸಲು ಸೂಚಿಸಿದ್ದಾರೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ರಾಷ್ಟ್ರೀಯ ಹೆದ್ದಾರಿ 69ರ ವಿಸ್ತರಣೆ ಕಾಮಗಾರಿ ಕಳೆದ 2-3 ವರ್ಷಗಳಿಂದಲೂ ಕುಂಟುತ್ತಾ ಸಾಗಿದ್ದು, ರಸ್ತೆ ವಿಸ್ತರಣೆ ಕಾಮಗಾರಿ ನಡೆಸುತ್ತಿರುವ ಸ್ಥಳದಲ್ಲಿ ಗುತ್ತಿಗೆದಾರರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳದ ಕಾರಣ ಅಪಘಾತಗಳು ಸಂಭವಿಸುತ್ತಿವೆ. ಇನ್ನು ನಗರದಲ್ಲಿ ರಾತ್ರಿ ವೇಳೆ ಕಾಮಗಾರಿ ನಡೆಸುವುದು ಸೂಕ್ತ ಎನ್ನುತ್ತಾರೆ ಸಾರ್ವಜನಿಕರು. ಈ ಕುರಿತು ಒಂದು ವರದಿ. ಗೌರಿಬಿದನೂರು ಚಿಕ್ಕಬಳ್ಳಾಪುರ ನಡುವಿನ ರಾಷ್ಟ್ರೀಯ ಹೆದ್ದಾರಿ 69ರ ವಿಸ್ತರಣೆಗೆ ಕೇಂದ್ರ ಸರ್ಕಾರ 360 ಕೋಟಿ ರೂಪಾಯಿ ನೀಡಿದ್ದು, ರಸ್ತೆ ವಿಸ್ತರಣೆ ಕಾಮಗಾರಿ ಕೆಲವು ಕಡೆ ವೇಗವಾಗಿ ನಡೆಯುತ್ತಿದೆ. ಆದರೆ ಕೆಲವು ಸ್ಥಳಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಆಗುತ್ತಿಲ್ಲ. ಮಂಚನಹಳ್ಳಿಯ ಕೆಲ ಭಾಗದಲ್ಲಿ ರಸ್ತೆ ವಿಸ್ತರಣೆ ಕಾಮಗಾರಿಗೆ ತೊಡಕಾಗಿದ್ದು, ಕಣಿವೆ ಪ್ರದೇಶದಲ್ಲಿ ರಸ್ತೆ ಉತ್ತಮವಾಗಿ ನಿರ್ಮಾಣ ಮಾಡಿದ್ದು, ಕಣಿವೆಯ ದೊಡ್ಡ ಮೋರಿಯಿಂದ ವೀರದಿಮ್ಮಮ್ಮ ದೇವಸ್ಥಾನದವರೆಗೂ ವಿಸ್ತರಣೆ ಕಾಮಗಾರಿ ವಿಳಂಬವಾಗಿ ಸಾಗಿದ್ದು, ದೊಡ್ಡ ಮೋರಿ ನಿರ್ಮಾಣ ಕಾರ್ಯ ತುಂಬಾ ದಿನಗಳಿಂದ ನಡೆಯುತ್ತಿದೆ. ಜೊತೆಗೆ ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರಿಗೆ ತೆರಳುವ ರಸ್ತೆಯ ಎಡಬದಿಗೆ ದೊಡ್ಡ ಕಂದಕವಿದ್ದು, ಇಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿಲ್ಲ. ತಡೆಗೋಡೆ ಸಹ ನಿರ್ಮಿಸದ ಕಾರಣ ನಿನ್ನೆಯಷ್ಟೇ ಒಂದು ಕಾರು ಕಂದಕಕ್ಕೆ ಬಿದ್ದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಒಂದಷ್ಟು ಅಚಾತುರ್ಯ ಆಗಿದ್ರೂ ದೊಡ್ಡ ಮಟ್ಟದಲ್ಲಿ ಹಾನಿಯಾಗುತ್ತಿತ್ತು. ಇನ್ನು ಸಮರ್ಪಕವಾಗಿ ಸೂಚನಾ ಫಲಕಗಳನ್ನು ಹಾಕಿಲ್ಲ. ಜೊತೆಗೆ ಚಿಕ್ಕಬಳ್ಳಾಪುರ ನಗರದಲ್ಲೂ ವಿಸ್ತರಣೆ ಕಾರ್ಯ ನಡೆಯುತ್ತಿದ್ದು, ನಿನ್ನೆಯಷ್ಟೇ ಮುನ್ಸಿಪಲ್ ಕಾಲೇಜ್ ಮುಂದೆ ಅಪಘಾತವಾಗಿ ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದಾನೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ರಸ್ತೆ ವಿಸ್ತರಣೆ ಸಂದರ್ಭದಲ್ಲಿ ಸುರಕ್ಷತೆಗೆ ಆದ್ಯತೆ ನೀಡಬೇಕು. ನಗರದಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗುತ್ತಿರುವುದರಿಂದ ಕಾಮಗಾರಿಯನ್ನು ರಾತ್ರಿ ವೇಳೆ ನಡೆಸುವುದು ಸೂಕ್ತ ಎನ್ನುತ್ತಾರೆ ಸಾರ್ವಜನಿಕರು. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಸಚಿವರಾದ ಮೇಲೆ ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಮಾಡುತ್ತಿದ್ದಾರೆ. ಪೌತಿ ಖಾತೆ ಆಂದೋಲನ ಮೂಲಕ 16 ವರ್ಷಗಳಿಂದ ವಿಳಂಬವಾಗಿದ್ದ ಪೌತಿ ಖಾತೆಗಳನ್ನು ಮಾಡಿಸಿಕೊಡಲು ತಾಲೂಕು ಆಡಳಿತವನ್ನೇ ಗ್ರಾಮಗಳಿಗೆ ಕಳುಹಿಸಿಕೊಡುತ್ತಿದೆ. ಇಂದಿನಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಏಕಕಾಲಕ್ಕೆ ಎಲ್ಲ ತಾಲೂಕುಗಳಲ್ಲಿ ಈ ಪೌತಿ ಖಾತೆಗೆ ಆಂದೋಲನ ಕೈಗೊಂಡಿದ್ದು, ಚಿಕ್ಕಬಳ್ಳಾಪುರ ತಾಲೂಕು ತಿಪ್ಪೇನಹಳ್ಳಿಯಲ್ಲಿ ಜಿಲ್ಲಾಧಿಕಾರಿ ಪಿ ರವೀಂದ್ರ ಆಂದೋಲನಕ್ಕೆ ಚಾಲನೆ ನೀಡಿದರು. 16 ವರ್ಷಗಳಿಂದ ಪೌತಿ ಖಾತೆಗಳು ಮಕ್ಕಳಿಗೆ ವಂಶಿಕರಿಗೆ ಖಾತೆ ಬದಲಾವಣೆಯಾಗದೆ ಫಜೀತಿಯಾಗಿತ್ತು. ಅಪ್ಪನ ಆಸ್ತಿ ಇದ್ದರೂ ಅನುಭವಿಸುವಂತಿರಲಿಲ್ಲ. ಬಲಾಢ್ಯರು, ಪ್ರಭಾವಿಗಳ ಒತ್ತಡ, ದೌರ್ಜನ್ಯಗಳಿಂದ ಜಮೀನನ್ನೇ ಕಳೆದುಕೊಳ್ಳುವ ಸ್ಥಿತಿಗೆ ಬಡವರು, ಅನಕ್ಷರಸ್ಥರು ಬಂದಿದ್ದರು. ಎಷ್ಟೋ ಕಚೇರಿಗಳಿಗೆ ಅಲೆದಾಡಿ ಅವರು ಕೇಳೋ ದಾಖಲೆ ಒದಗಿಸಲಾಗದೆ ಸುಮ್ಮನಾಗಿದ್ದರು. ಅಂತಹ ಎಲ್ಲ ಪೌತಿ ಖಾತೆಗಳನ್ನ ಒಂದೇ ಹಂತದಲ್ಲಿ ಮುಗಿಸಿಕೊಟ್ಟು ಬಡಬಗ್ಗರಿಗೆ ಅನುಕೂಲ ಮಾಡಿಕೊಡಲು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕೈಗೊಂಡ ಉಚಿತ ಪೌತಿ ಖಾತಾ ಆಂದೋಲನಕ್ಕೆ ಎಲ್ಲ ಜಿಲ್ಲಾಡಳಿತ, ತಾಲೂಕು ಆಡಳಿತಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಆ ಆದೇಶಕ್ಕೆ ಎಚ್ಚೆತ್ತುಕೊಂಡಿರುವ ತಹಸೀಲ್ದಾರರು ಈಗ ಬೀದಿಗಿಳಿದಿದ್ದಾರೆ. ಊರೂರಿಗೆ ಬಂದು ಪೌತಿ ಖಾತೆಗಳಿಗೆ ಮುನ್ನುಡಿ ಬರೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಇಂದಿನಿಂದ ಆಂದೋಲನ ಪ್ರಾರಂಭವಾಗಿದ್ದು, ಎಲ್ಲ ತಾಲೂಕುಗಳಲ್ಲೂ ಏಕಕಾಲಕ್ಕೆ ಅಭಿಯಾನ ಪ್ರಾರಂಭಿಸಿದ್ದಾರೆ.
ಚಿಕ್ಕಬಳ್ಳಾಪುರ ತಾಲೂಕು ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಈ ಪೌತಿ ಖಾತಾ ಆಂದೋಲನಕ್ಕೆ ಜಿಲ್ಲಾಧಿಕಾರಿ ಪಿ ರವೀಂದ್ರ ಚಾಲನೆ ನೀಡಿದರು. ತಾಲೂಕು ಒಂದರಲ್ಲೇ 24 ಸಾಚೀರ ಪೌತಿ ಖಾತೆಗಳು ವಿಲೆ ಇದ್ದು ಅವುಗಳ ಪೈಕಿ 4,000 ಖಾತೆಗಳನ್ನು ಪೂರ್ಣಗೊಳಿಸಲಾಗಿದೆ. ಕೆಲವು ನ್ಯಾಯಾಲಯದಲ್ಲಿ ದಾವೆ ಇದೆ, ಇನ್ನು ಕೆಲವು ಮರಣ ಪ್ರಮಾಣ ಪತ್ರಗಳಿಲ್ಲದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಅಂತಹವರಿಗೆ ಆಯಾ ವಿಎ ಮತ್ತು ಆರ್ಎಗಳೇ ಗ್ರಾಮದಲ್ಲಿ ಮಹಜರು ಮಾಡಿ ಪ್ರಮಾಣೀಕರಿಸುತ್ತಿದ್ದಾರೆ. ತಾಲೂಕಿನಲ್ಲಿ ಒಟ್ಟು 6 ವೃತ್ತಗಳಿದ್ದು ಎಲ್ಲಾ ವೃತ್ತಗಳಲ್ಲೂ ಆಂದೋಲನದ ರೂಪದಲ್ಲಿ ಎಲ್ಲಾ ಖಾತೆಗಳಿಗೂ ಉಚಿತವಾಗಿ ಸ್ಪಂದಿಸಲಾಗುವುದು. ಖಾತೆಗಳ ಸರಳೀಕೃತ ದಾಖಲೆಗಳಾದ ಆಧಾರ್ ಮತ್ತು ವಂಶವೃಕ್ಷದ ಪತ್ರ ನೀಡಿದರೆ ಸಾಕು, ಖಾತೆ ಬದಲಾವಣೆ ಮಾಡಿಕೊಡಲಾಗುವುದು ಎಂದು ತಹಸೀಲ್ದಾರ್ ರಶ್ಮಿ ತಿಳಿಸಿದ್ದಾರೆ. ಇಲ್ಲ ಆ ಥರ ಶುಲ್ಕ ಪೌತಿ ಖಾತೆ ಮಾಡೋದಕ್ಕೆ ಏನಿಲ್ಲ, ಬಟ್ ಅದಕ್ಕೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬಂದು ಡೆತ್ ಸರ್ಟಿಫಿಕೇಟ್ ಮತ್ತು ವಂಶವೃಕ್ಷ ಇದೆ. ವಂಶವೃಕ್ಷ ಅವ್ರು ಮಾಡಿಸ್ಕೊಂಡ್ರೆ ಬರೀ ಪೌತಿ ಖಾತೆಗಲ್ಲ, ಹಲವಾರು ಸರ್ಕಾರಿ ಯೋಜನೆಗಳಿಗೆ ವಂಶವೃಕ್ಷ ಅನ್ನೋದು ಉಪಯೋಗಕ್ಕೆ ಬರುತ್ತೆ. ಸೊ ವಂಶವೃಕ್ಷ ಮ್ಯಾಂಡೇಟರಿ. ಡೆತ್ ಸರ್ಟಿಫಿಕೇಟು ಇವಾಗ ಈ ಪೌತಿ ಖಾತೆ ಮಾಡೋಕ್ಕೆ ಸಮಸ್ಯೆ ಏನು ಅಂದರೆ ಒಬ್ಬರು ತೀರ್ಕೊಂಡು 50 ವರ್ಷ 100 ವರ್ಷ ಆಗಿರುತ್ತೆ. ಸೊ ಅಂಥದ್ರಲ್ಲಿ ಡೆತ್ ಸರ್ಟಿಫಿಕೇಟ್ ತೊಗೊಳ್ಳೋದು ಕೋರ್ಟಲ್ಲಿ ಮುಖಾಂತರನೇ ತೊಗೊಳ್ಳೋದು ಸಮಸ್ಯೆ ಆಗಿರೋದ್ರಿಂದ ಈಗ ಕಂದಾಯ ಸಚಿವರು ಆ ನಿಯಮನೂ ಸ್ವಲ್ಪ ಸಡಿಲಗೊಳಿಸಿದ್ದಾರೆ. ಅಂದರೆ ವಿಎ ಮತ್ತು ಆರ್ಐ ಮಹಜರ್ ಮಾಡಿ ಈ ಥರ ಡೆತ್ ಆಗಿದ್ದಾರೆ ಅಂತ ಗೊತ್ತಿರುತ್ತೆ ಇಲ್ಲಿ ಗ್ರಾಮದಲ್ಲಿ, ಗೊತ್ತಾಗೋದ್ರಿಂದ ಬೇಸಿಕ್ ಏನು ಗ್ರೌಂಡ್ ಲೆವೆಲ್ ಇನ್ಫಾರ್ಮೇಷನ್ ತೊಗೊಂಡು ಮಹಜರ್ ಮಾಡಿ ಡೆತ್ ಸರ್ಟಿಫಿಕೇಟ್ ಬದಲಾಗಿ ಇವಾಗ ಮಹಜರ್ ಕಾಪಿನ ಅಪ್ಲೋಡ್ ಮಾಡಿ ಮಾಡ್ತಾ ಇದ್ವಿ. ಬಟ್ ವಂಶವೃಕ್ಷ ಅನ್ನೋದೊಂದು ಮಾಡಿಸ್ಕೊಳ್ಳೇಬೇಕು, ಅದು ಮ್ಯಾಂಡೇಟರಿ. ಇಂದಿನ ಈ ಪೌತಿ ಖಾತಾ ಆಂದೋಲನದಲ್ಲಿ ಎಡಿಸಿ ಭಾಸ್ಕರ್, ಎಸಿ ಅಶ್ವಿನ್, ಆರ್ಐ ಪರಶುರಾಮ್, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇತರರು ಹಾಜರಿದ್ದರು. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ. ನೆಲಮಂಗಲ ಸಮೀಪದ ಮಾಧವಾರ ಬಳಿಯ ಬೃಹತ್ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ 5 ದಿನಗಳ ಭಾರಿ ಉತ್ಪನ್ನಗಳ ವಸ್ತು ಪ್ರದರ್ಶನಕ್ಕೆ ಚಾಲನೆ ದೊರೆಯಿತು. ಭಾರತದ ಅತಿದೊಡ್ಡ ವಾಣಿಜ್ಯ ವಾಹನ ತಯಾರಿಕಾ ಸಂಸ್ಥೆಯಾಗಿರುವ ಟಾಟಾ ಮೋಟಾರ್ಸ್, ಜೆಸಿಬಿ, ಪ್ರೋಬೆಲ್ ಹೀಗೆ 10 ಹಲವು ದಕ್ಷಿಣ ಏಷ್ಯಾದ ಅತಿ ದೊಡ್ಡ ನಿರ್ಮಾಣ ಸಲಕರಣೆ ಪ್ರದರ್ಶನ ಎಕ್ಸ್ಕಾನ್ 2025ರಲ್ಲಿ ದೇಶದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಮೂಲ ಸೌಕರ್ಯ ಮತ್ತು ನಿರ್ಮಾಣ ಕ್ಷೇತ್ರಕ್ಕೆ ನೆರವಾಗುವ ತನ್ನ ವಿವಿಧ ರೀತಿಯ ಅತ್ಯಾಧುನಿಕ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿದ್ದು, ಈ ಕುರಿತು ಒಂದು ವರದಿ. There he is. He's just added a 3DX Plus tipper, haulage tipper with larger load body, so primer range, much more. I have. Yes. ಎಲ್ಲಿ ನೋಡಿದ್ರೂ ವಾಹನಗಳ ಸಾಲು ಇದು ಎಕ್ಸಾನ್ 2025ರ ವಸ್ತು ಪ್ರದರ್ಶನದ ವೈಶಿಷ್ಟ್ಯ. ನಂತರ ವಾಣಿಜ್ಯ ವಾಹನಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ ಟಾಟಾ ಮೋಟಾರ್ಸ್ ಲಿಮಿಟೆಡ್ನ ಉಪಾಧ್ಯಕ್ಷ ಮತ್ತು ಟ್ರಕ್ ವಿಭಾಗದ ವ್ಯವಹಾರ ಮುಖ್ಯಸ್ಥರಾದ ರಾಜೇಶ್ ಕೌಲ್, ಎಕ್ಸಾನ್ ಕಾರ್ಯಕ್ರಮವು ಟಾಟಾ ಮೋಟಾರ್ಸ್ಗೆ ತನ್ನ ತಾಂತ್ರಿಕ ಪ್ರಗತಿ ಮತ್ತು ಗ್ರಾಹಕ ಕೇಂದ್ರಿತ ಉತ್ಪನ್ನಗಳನ್ನು ಪ್ರದರ್ಶಿಸುವ ಅತ್ಯಂತ ಪ್ರಮುಖ ವೇದಿಕೆಯಾಗಿದೆ. ದೇಶದಲ್ಲಿ ಮೂಲ ಸೌಕರ್ಯ ಕ್ಷೇತ್ರವು ಭಾರಿ ಬೆಳವಣಿಗೆ ಹೊಂದುತ್ತಿರುವ ಈ ವೇಳೆಯಲ್ಲಿ ಗ್ರಾಹಕರು ಕಾರ್ಯದಕ್ಷತೆ ಮತ್ತು ಲಾಭವನ್ನು ಹೆಚ್ಚಿಸುವ ಅತ್ಯಂತ ವಿಶ್ವಾಸಾರ್ಹ, ಹೆಚ್ಚು ಉತ್ಪಾದಕತೆಗೆ ಅನುವು ಮಾಡಿಕೊಡುವ ವಾಹನಗಳನ್ನು ಬಯಸುತ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಪ್ರಮುಖ ಪ್ರೈಮಾ 3540K ಟಿಪ್ಪರ್ ಅನ್ನು ಬಿಡುಗಡೆ ಮಾಡಿದ್ದು, ಈ ಮೂಲಕ ಅತ್ಯಂತ ಕಠಿಣ ಸ್ಥಿತಿಗಳಲ್ಲಿ ನಿರ್ವಹಿಸುವ ವಾಹನವನ್ನು ಒದಗಿಸಿ ಗಣಿಗಾರಿಕಾ ಕ್ಷೇತ್ರಕ್ಕೆ ನಾವು ಪ್ರವೇಶಿಸುತ್ತಿದ್ದೇವೆ. ಸುಸ್ಥಿರ ಸಾರಿಗೆ ಕಡೆಗಿನ ನಮ್ಮ ಬದ್ಧತೆಯನ್ನು ಮುಂದುವರಿಸುತ್ತಾ ನಮ್ಮ ಮೊದಲ ಎಲೆಕ್ಟ್ರಿಕ್ ವಿದ್ಯುತ್ ಟಿಪ್ಪರ್ ಪ್ರೈಮಾ E28K ಅನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ. ಇದು ಶೂನ್ಯ ಇಂಗಾಲ ಹೊರಸೂಸುವಿಕೆಯೊಂದಿಗೆ ವಿದ್ಯುತ್ ಮತ್ತು ಉತ್ಪಾದಕತೆಯಲ್ಲಿ ಯಾವುದೇ ರಾಜಿ ಮಾಡದೆ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದರು. So I'm Rajesh Kaul. I'm Rajesh Kaul, heading the truck business in Tata Motors. Glad to have you all here in this momentous occasion on the launch of our new range. You saw a battery electric 28-ton tipper. You saw CNG tipper on one side,
and right behind me is our 400 and 1500cc. So you will see more and more business houses affording that. They're going for this kind of gensets so that they have this uninterrupted business. Thank you so much. ಒಟ್ಟಾರೆ ಹಲವಾರು ಸಂಸ್ಥೆಗಳು ಮತ್ತು ವೈವಿಧ್ಯಮಯ ಉಪಕರಣಗಳು ವಸ್ತು ಪ್ರದರ್ಶನದಲ್ಲಿ ಕಂಡುಬರುತ್ತಿವೆ. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. There he is. He's just added a 3DX Plus tipper, haulage tipper with larger load body. So primer range, much more. I have ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಮಟ್ಟೆದಾಲದಿನ್ನಿ ಗ್ರಾಮದಲ್ಲಿ 50 ವರ್ಷದಿಂದ ಅನುಭವದಲ್ಲಿದ್ದ ತಮ್ಮ ಜಮೀನಿನಲ್ಲಿ ರಿಯಲ್ ಎಸ್ಟೇಟ್ನ ಕೆವಿ ರಮೇಶ್ ಎಂಬುವವರು ತಮ್ಮ ಮೇಲೆ ದ್ವೇಷದಿಂದ ಜಮೀನಿನಲ್ಲಿ ಬೆಳೆದ ಶೇಂಗಾ, ಅವರೆಕಾಯಿ, ತೊಗರಿ ಬೆಳೆಯನ್ನು ಟ್ರ್ಯಾಕ್ಟರ್ನಿಂದ ನೆಲಸಮಗೊಳಿಸಿದ್ದು 2 ಲಕ್ಷ ರೂಪಾಯಿಗಳಷ್ಟು ಬೆಳೆ ಹಾನಿ ಮಾಡಿದ್ದಾರೆ ಎಂದು ರೈತನೊಬ್ಬ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿ ಕಾನೂನು ಕ್ರಮ ಜರುಗಿಸುವಂತೆ, ನ್ಯಾಯ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಮಟ್ಟೆದಾಲದಿನ್ನಿ ಗ್ರಾಮದ ಸರ್ವೆ ನಂಬರಿನ 21ರಲ್ಲಿ 1 ಎಕರೆ 26 ಗುಂಟೆ ಜಮೀನಿನಲ್ಲಿ 50 ವರ್ಷಗಳಿಂದ ಅನುಭವದಲ್ಲಿ ಇದ್ದೇವೆ. ಡಿಡಿಎಲ್ಆರ್ ಆದೇಶದಂತೆ 1 ತಿಂಗಳ ಹಿಂದೆ ಪೋಡಿ ಮಾಡಲು ಅರ್ಜಿ ಸಲ್ಲಿಸಲಾಗಿದೆ. ಇದರಂತೆ ಡಿಸೆಂಬರ್ 5ರಂದು ಮಧ್ಯಾಹ್ನ 12 ಗಂಟೆಯಲ್ಲಿ ಸರ್ವೆ ಮಾಡಲು ಅಧಿಕಾರಿಗಳು ಜಮೀನಿಗೆ ಬಂದಿದ್ದಾರೆ. ಆದರೆ ಕೆವಿ ರಮೇಶ್ ಎಂಬುವವರು ನಮಗೆ ಸರ್ವೆ ಮಾಡಲು ನೋಟಿಸ್ ನೀಡಿಲ್ಲ ಎಂದು ಹೇಳಿ ನಮಗೆ ನೋಟಿಸ್ ನೀಡಿ ಎಂದು ಹೇಳಿದ ನಂತರ ಸರ್ವೆ ಕಾರ್ಯ ಮಾಡಿ ಎಂದು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದಾಗ ಸರ್ವೆ ಅಧಿಕಾರಿಗಳು ವಾಪಸ್ ಹೋಗಿದ್ದಾರೆ ಎಂದು ತಿಳಿಸಿದ್ದಾರೆ. ನಂತರ ಮಧ್ಯಾಹ್ನ 2 ಗಂಟೆಗೆ ಜಮೀನಿನ ಬಳಿ ನೋಡಿದಾಗ ಕೆವಿ ರಮೇಶ್ ಎಂಬುವವರು ಟ್ರ್ಯಾಕ್ಟರ್ನಿಂದ ಜಮೀನಿನಲ್ಲಿ ಬೆಳೆದ ಅವರೆಕಾಯಿ, ನೆಲಕಡಲೆ, ಅಲಸಂದಿ, ತೊಗರಿ ಬೆಳೆಗಳನ್ನು ನಾಶಪಡಿಸಿದ್ದಾರೆ. ಇದರಿಂದ ಕೂಡಲೇ ದೂರನ್ನು ದಾಖಲಿಸಿಕೊಂಡು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಮನವಿ ಮಾಡಿದ್ದಾರೆ. ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, NCR ಹಾಕಿಟ್ಟಿದೆ. ನೆಕ್ಸ್ಟ್ ನಾವು ಇವಾಗ ಕೃಷಿ ಇಲಾಖೆಗೆ ಹೋಗಿ ಕೃಷಿ ಇಲಾಖೆ ನಷ್ಟ ಮಾಡಿರೋ ಅಂತಾರೆ ಅದರ ಮೇಲೂ ಕಂಪ್ಲೇಂಟ್ ಕೊಡ್ತೀವಿ. ಇದ್ರ ಯಾರು ಅಧಿಕಾರಿಗಳಿದ್ದಾರೆ, ನಮ್ಮ ಬಾಗೇಪಲ್ಲಿ ತಹಸೀಲ್ದಾರ್ ಮೇಡಮ್ ಆಗಲಿ, ನಮ್ಮ MLA ಸಾಹೇಬರಾಗಲಿ, ಈ ಥರ ನಷ್ಟ ಆಗಬಾರ್ದು. ನೆಕ್ಸ್ಟ್ ರೈತಾಗೆ ನೆಕ್ಸ್ಟ್ ಪೊಸಿಷನ್ ಈತವ್ರಿಗೆ ಅಬ್ಜೆಕ್ಷನ್ ಕೊಡಬಾರ್ದು. ಈ ಥರ ನಮ್ಮ ಕರೆಕ್ಟಾಗಿ ನಮ್ಮ ಬಾಗೇಪಲ್ಲಿ ಅಧಿಕಾರಿಗಳಿದ್ರೆ ಇದ್ರ ತನಿಖೆ ಮಾಡ್ತಾರೆ, ಇದಕ್ಕೆ ನಮ್ಗೆ ನ್ಯಾಯ ಕೊಡಿಸ್ತಾರೆ, ಇದ್ರ ಮೇಲೆ ಕಾನೂನು ಪರ ಅವರು ಮಾಡಿಸ್ತಾರೆ. 50,000 ಖರ್ಚು ಮಾಡಿ ಬೆಳೆದಿರುವ ಅಲಸಂದೆ, ಅವರೆಕಾಯಿ, ನೆಲಕಡಲೆ, ತೊಗರಿ ಬೆಳೆಗಳ ಹಾನಿ ಆಗಿರುವುದರಿಂದ ರೈತ ಚಾನ್ ಬಾಷಾ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ನೆಲಸಮ ಮಾಡಿದ ಬೆಳೆಗಳನ್ನು ಹುಡುಕುತ್ತಾ ರಾಶಿ ಹಾಕಿದ್ದಾರೆ. ಬೆಳೆಗಳು ಕಳೆದುಕೊಂಡ ರೈತ ಚಾನ್ ಬಾಷಾ ತಮಗೆ ನ್ಯಾಯ ಕಲ್ಪಿಸುವಂತೆ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿದ್ದಾರೆ. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ದೊಡ್ಡಬಳ್ಳಾಪುರ ಬಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಡಿಸೆಂಬರ್ 21ರಂದು ಚುನಾವಣೆ ನಡೆಯಲಿದ್ದು 19 ವಾರ್ಡ್ಗಳ ಸದಸ್ಯರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಇಂದು ಕಾಂಗ್ರೆಸ್ ಪಕ್ಷದಿಂದ 19 ಸ್ಥಾನಗಳಿಗೆ 19, ಬಿಜೆಪಿಯಿಂದ 24 ಮತ್ತು ಜೆಡಿಎಸ್ ಪಕ್ಷದಿಂದ 14 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ಬಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಅಂತಿಮ ದಿನವಾದ ಇಂದು ಕಾಂಗ್ರೆಸ್ ಪಕ್ಷದಿಂದ 19 ಸ್ಥಾನಕ್ಕೂ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ಬಿಜೆಪಿ ಪಕ್ಷದಿಂದ 19 ಸ್ಥಾನಗಳಿಗೆ 24 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. 12ನೇ ವಾರ್ಡ್ಗೆ 3 ಅಭ್ಯರ್ಥಿಗಳು ಮತ್ತು 3, 13 ಮತ್ತು 19ನೇ ವಾರ್ಡ್ಗಳಿಗೆ 2 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಜೆಡಿಎಸ್ ಪಕ್ಷದಿಂದ 14 ಅಭ್ಯರ್ಥಿಗಳು, ಪಕ್ಷೇತರರಾಗಿ 25 ಮಂದಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 82 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಡಿಸೆಂಬರ್ 12ರಂದು ನಾಮಪತ್ರ ಹಿಂತೆಗೆದುಕೊಳ್ಳುವುದಕ್ಕೆ ಕೊನೆಯ ದಿನವಾಗಿದ್ದು, ಅನಂತರವೇ ಅಂತಿಮ ಕಣದಲ್ಲಿರುವ ಅಭ್ಯರ್ಥಿಗಳು ಯಾರೆಂಬುದು ತಿಳಿಯಲಿದೆ. ಬಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿಯಾಗಿ ಕಣಕ್ಕೆ ಇಳಿಯುವುದಾಗಿ ಹೇಳಲಾಗುತ್ತಿತ್ತು. ಸದ್ಯದ ಬೆಳವಣಿಗೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿಯೇ ಆಗಿಲ್ಲ. ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಆದರೆ ಜೆಡಿಎಸ್ ಪಕ್ಷದಿಂದ 19 ಸ್ಥಾನಕ್ಕೆ 14 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿರುವುದು, ಕೆಲವೊಂದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕದೇ ಇರುವುದು ಮೈತ್ರಿ ಸಾಧ್ಯತೆಗೆ ಸುಳಿವು ನೀಡಿದೆ. ಗುರು, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ.
ಇದುವರೆಗೆ ಸಂಚಾರ ನಿಯಮ ಪಾಲಿಸುವಂತೆ ಪೊಲೀಸರು ಎಷ್ಟೇ ಮನವಿ ಮಾಡಿದ್ರೂ ಕೆರೆ ಅನ್ನದ ವಾಹನ ಸವಾರರು ಈಗ ಜಿಲ್ಲಾ ರಕ್ಷಣಾಧಿಕಾರಿಗಳ ಆದೇಶದಂತೆ ಪ್ರತಿ ದ್ವಿಚಕ್ರ ವಾಹನದಾರನು ಹೆಲ್ಮೆಟ್ ಧರಿಸಬೇಕಾಗಿದೆ. ಈ ತಿಂಗಳ 12ರಿಂದ ಹೆಲ್ಮೆಟ್ ಕಡ್ಡಾಯ ಜಾರಿಗೆ ಬರುತ್ತಿದ್ದು 2 ದಿನಗಳ ಮುಂಚಿತವಾಗಿಯೇ ಸವಾರದಾರರಿಗೆ ಚೇಳೂರು ಪೊಲೀಸರು ಚುರುಕು ಮುಟ್ಟಿಸಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ಬಾಗೇಪಲ್ಲಿ ರಸ್ತೆಯಲ್ಲಿ ಜನಜಾಗೃತಿ ಮೂಡಿಸಿ ಸುಮಾರು 100ಕ್ಕೂ ಹೆಚ್ಚು ವಾಹನಗಳನ್ನು ಪೊಲೀಸ್ ಠಾಣೆ ಆವರಣಕ್ಕೆ ಹಾಕಿಸಿ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ಚೇಳೂರು ಸಬ್ ಇನ್ಸ್ಪೆಕ್ಟರ್ ಎಸ್ ಹರೀಶ್ ವಾಹನ ಸವಾರರನ್ನು ಉದ್ದೇಶಿಸಿ ಮಾತನಾಡಿ, ಇತ್ತೀಚೆಗೆ ಸಾಕಷ್ಟು ಅಪಘಾತಗಳಾಗಿದ್ದು ಆ ಅಪಘಾತಗಳಲ್ಲಿ ಹೆಲ್ಮೆಟ್ ಧರಿಸದೆ ತಮ್ಮ ಅತ್ಯಮೂಲ್ಯ ಪ್ರಾಣಗಳನ್ನೇ ಕಳೆದುಕೊಳ್ಳುವುದರ ಜೊತೆಗೆ ತನ್ನ ಕುಟುಂಬವನ್ನು ಬೀದಿ ಪಾಲು ಮಾಡುತ್ತಿದ್ದಾರೆ. ಇನ್ನು ಮೇಲೆ ಯಾರೇ ಆದರೂ ಕಡ್ಡಾಯವಾಗಿ ಎಲ್ಲ ಜನತೆ ಹೆಲ್ಮೆಟ್ ಧರಿಸಲೇಬೇಕು. ಇಲ್ಲವಾದರೆ ಯಾವುದೇ ಮುಲಾಜಿಲ್ಲದೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಜನಜಾಗೃತಿಯಲ್ಲಿ ಎಸ್ಐ ಶ್ರೀನಿವಾಸ್, ಚೇಳೂರು ಕಂದಾಯ ಆಡಳಿತಾಧಿಕಾರಿ ವೈ ವೆಂಕಟೇಶ್, ಪೊಲೀಸ್ ಸಿಬ್ಬಂದಿ ಭಾಗವಹಿಸಿದ್ರು. ಜೆವಿ ಚಲಪತಿ, ಇ ನ್ಯೂಸ್ ಟಿವಿ, ಚೇಳೂರು. ರಾಜ್ಯದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಸಾಮಾಜಿಕ ಕಳಕಳಿಯೊಂದಿಗೆ ಗ್ರಾಮಗಳಲ್ಲಿ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾದ ಸಮುದಾಯದವರಿಗೆ ನೆರವು ತಲುಪಿಸುವ ಉದ್ದೇಶದಿಂದ ಶ್ರೀ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ ಎಂದು ಜಿಲ್ಲಾಧ್ಯಕ್ಷ ಬಾಗೇಪಲ್ಲಿ ಆದಿ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ನೂತನ ಜಿಲ್ಲಾ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಮಾಡಲಾಯಿತು. ಜಿಲ್ಲಾಧ್ಯಕ್ಷ ಬಾಗೇಪಲ್ಲಿ ಆದಿ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠ, ಚಿತ್ರದುರ್ಗದ ಪೀಠಾಧ್ಯಕ್ಷ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿ ಹಾಗೂ ಸಮಿತಿ ರಾಜ್ಯಾಧ್ಯಕ್ಷ ಹೂಡಿ ಮಂಜುನಾಥರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಸಮಿತಿಯು ಯಾವುದೇ ಸ್ವಾರ್ಥಕ್ಕಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಬದಲಾಗಿ ಸಾಮಾಜಿಕ ಕಳಕಳಿಯೊಂದಿಗೆ ಗ್ರಾಮಗಳಲ್ಲಿ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾದ ಸಮುದಾಯದವರಿಗೆ ನೆರವು ತಲುಪಿಸುವುದು ಸಮಿತಿಯ ಪ್ರಮುಖ ಗುರಿ ಎಂದರು. ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಹೂಡಿ ಮಂಜುನಾಥರವರ ಅಧ್ಯಕ್ಷತೆಯಲ್ಲಿ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯನ್ನು ಅವರ ಅಧ್ಯಕ್ಷತೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ. ಜಿಲ್ಲಾಧ್ಯಕ್ಷರಾಗಿ ಆದಿ, ಉಪಾಧ್ಯಕ್ಷರಾಗಿ ದೇವರಾಜು ಎಲ್, ಉಪಾಧ್ಯಕ್ಷರಾಗಿ ಗುಣರಾಜು, ಪಿ.ಜಿ. ರವಿ, ಶಿವಶಂಕರ್, ಲಕ್ಷ್ಮೀನಾರಾಯಣ 5 ಜನರನ್ನು ಉಪಾಧ್ಯಕ್ಷರಾಗಿ ಮಾಡಿ ಮತ್ತು 2 ಕಾರ್ಯದರ್ಶಿಗಳು ಗಿರೀಶ್ ಎನ್, ಅಂಬರೀಶ್ ಶಿಡ್ಲಘಟ್ಟ ಕಾರ್ಯದರ್ಶಿ 5 ಜನ ಕಾರ್ಯದರ್ಶಿಗಳನ್ನು ಮಾಡಿದ್ದಾರೆ. 5 ರಾಮಲಿಂಗಪ್ಪ, ರವಿಚಂದ್ರ ಡಿ, ಸಿ ನಾರಾಯಣ ಸ್ವಾಮಿ, ಅಶ್ವಥಪ್ಪ, ಅಂಬರೀಶ್ ಮತ್ತು ಸಾಮಾಜಿಕ ಮಾಧ್ಯಮ ಪ್ರಮುಖರಾಗಿ ಆನಂದ್ ಅವರು ಮಾಡಲಾಗಿದೆ ಹಾಗೂ ಏಜೆನ್ಸಿಯಾಗಿ ನಾರಾಯಣಸ್ವಾಮಿ ಎಂ.ಆರ್. 20 ಜನರ ಸಮಿತಿಯನ್ನು ಜಿಲ್ಲಾ ಸಮಿತಿಯಲ್ಲಿ ಮಾಡಲಾಗಿದೆ. ನೂತನ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಆದಿ, ಉಪಾಧ್ಯಕ್ಷರಾಗಿ ದೇವರಾಜು, ಮುನಿರಾಜು, ರವಿ, ಶಿವಶಂಕರ್, ಲಕ್ಷ್ಮೀನಾರಾಯಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಎನ್ ಗಿರೀಶ್, ಅಂಬರೀಶ್, ಕಾರ್ಯದರ್ಶಿಗಳಾಗಿ ರಾಮಾಂಜನಪ್ಪ, ರವಿಚಂದ್ರ, ಸಿ ನಾರಾಯಣಸ್ವಾಮಿ, ಅಶ್ವತ್ಥಪ್ಪ, ಅಂಬರೀಶ್ ಆಯ್ಕೆಯಾಗಿದ್ದಾರೆ. ಈ ವೇಳೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಬಾಲಕುಂಟಹಳ್ಳಿ ಗಂಗಾಧರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಉಪಾಧ್ಯಕ್ಷ ಮುನಿರಾಜು, ದೇವರಾಜು ಇತರೆ ಮುಖಂಡರು ವೇದಿಕೆಯಲ್ಲಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಡಿಸೆಂಬರ್ 12ರಿಂದ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಂದು ಈಗಾಗಲೇ ಹಲವು ಕಡೆಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆರವರ ಆದೇಶದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೊಲೀಸರು ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವಂತೆ ಅರಿವು ಮೂಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಡಿಸೆಂಬರ್ 12ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆರವರು ಆದೇಶಿಸಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಎಸ್, ಎಸ್ಐ ನರಸಿಂಹ, ಹರೀಶ್, ವೀರೇಗೌಡ ಹಾಗೂ ಪೊಲೀಸ್ ಸಿಬ್ಬಂದಿ ಕೈವಾರ ಕ್ರಾಸ್ ಬಳಿ ಹೆಲ್ಮೆಟ್ ಧರಿಸಿದ ವಾಹನ ಸವಾರರಿಗೆ ಗುಲಾಬಿ ಹೂ ನೀಡುವುದರ ಮೂಲಕ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವಂತೆ ಅರಿವು ಮೂಡಿಸುವುದಲ್ಲದೆ ಹೆಲ್ಮೆಟ್ ಧರಿಸದೇ ಇರುವ ವಾಹನ ಸವಾರರನ್ನು ಹಿಡಿದು ದಂಡ ಹಾಕುವುದರ ಜೊತೆಗೆ ಹೆಲ್ಮೆಟ್ ತಂದ ನಂತರ ಅವರ ದ್ವಿಚಕ್ರ ವಾಹನಗಳನ್ನು ಕೊಟ್ಟು ಕಳುಹಿಸಿದ್ದಾರೆ.
ಗ್ರಾಮಾಂತರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಮಾತನಾಡಿ, ಇನ್ನು ಮುಂದೆ ಎಲ್ಲ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಮತ್ತು ಕಾರಿನಲ್ಲಿ ಸೀಟ್ ಬೆಲ್ಟ್ ಅನ್ನು ಹಾಕಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಇಲಾಖೆ ಜಾಗೃತಿ ಮೂಡಿಸಲು ಮುಂದಾಗಿದೆ. ಇನ್ನು ಮುಂದೆ ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇದ್ದಲ್ಲಿ ದಂಡ ವಿಧಿಸಲಾಗುವುದು ಎಂದು ಹೇಳಿದ ಅವರು, ಹೆಲ್ಮೆಟ್ ಧರಿಸದ ಕಾರಣ ಅಪಘಾತವಾದಾಗ ಅನೇಕ ದ್ವಿಚಕ್ರ ವಾಹನ ಸವಾರರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. 2025ರ ಜಿಕೆವಿಕೆ ಕೃಷಿ ಮೇಳದಲ್ಲಿ ಮಾಲೂರು ತಾಲೂಕು ಕ್ಷೇತ್ರನಹಳ್ಳಿ ಗ್ರಾಮದ ವೆಂಕಟೇಶ್ ಗೌಡರು ಹಳ್ಳಿಕಾರ್ ನಾಟಿ ಹಸು ಹಾಗೂ ನೀಲಕಂಠ ಅಗ್ರಹಾರ ಗ್ರಾಮದ ಶಾಮಣ್ಣ ಬನ್ನೂರ್ ಕುರಿ ಹಾಗೂ ದೇಸಿ ಎಮ್ಮೆಗಳ ಪ್ರದರ್ಶನವನ್ನು ಮಾಡಿ ರೈತರ ಹಾಗೂ ಕೃಷಿ ವಿಜ್ಞಾನಿಗಳ ಪ್ರಶಂಸೆಗೆ ಪಾತ್ರರಾಗಿದ್ದು, ಇವರಿಗೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಸನ್ಮಾನಿಸಿ ಗೌರವಿಸಿದೆ. ಮಾಲೂರು ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ದೇಸಿ ತಳಿಯ ಹಸುಗಳ ಸಂರಕ್ಷಣೆ ಹಾಗೂ ಸಾವಯವ ಕೃಷಿಯಲ್ಲಿ ನೀಲಕಂಠ ಅಗ್ರಹಾರ ಶಾಮಣ್ಣ ತೊಡಗಿಸಿಕೊಂಡಿದ್ದಾರೆ. ಬಿಳಿ ರಾಗಿ ಶಾಮಣ್ಣ ಎಂದೇ ಜಿಲ್ಲೆಯಾದ್ಯಂತ ಪ್ರಸಿದ್ಧರಾಗಿರುವ ಇವರಿಗೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಸನ್ಮಾನಿಸಿ ಗೌರವಿಸಲಾಗಿದೆ. ದೇಸಿ ತಳಿ ಎಮ್ಮೆ, ನಾಟಿ ಹಸು, ಬನ್ನೂರು ಕುರಿ, ಆಂಧ್ರದ ತಳಿಯ ಕುರಿಗಳು, ನಾಟಿ ಮೇಕೆ, ನಾಟಿ ಕೋಳಿಗಳು ಸಾಕಾಣಿಕೆ ಮಾಡಿ ಮಾದರಿ ರೈತರೆಂದು ಮಾಲೂರು ತಾಲೂಕಿನಾದ್ಯಂತ ನೀಲಕಂಠ ಶಾಮಣ್ಣ ಮನೆ ಮಾತಾಗಿದ್ದಾರೆ ಎಂದು ಪಶುಪಾಲನಾ ಜಿಲ್ಲಾ ಉಪ ನಿರ್ದೇಶಕರು ಡಾಕ್ಟರ್ ರಮೇಶ್ ಹೇಳಿದರು. ಪಶು ಸಂಗೋಪನೆಯಲ್ಲಿ ದೇಸಿ ಹಸು, ಎಮ್ಮೆ, ಮೇಕೆ ತಳಿಗಳ ಸಂರಕ್ಷಣೆ ಮಾಡಿಕೊಂಡು ಇತರೆ ಪಶುಪಾಲಕರಿಗೆ ಮಾರ್ಗದರ್ಶಕರಾಗಿರುವ ನೀಲಕಂಠ ಅಗ್ರಹಾರ ಗ್ರಾಮದ ಶಾಮಣ್ಣರವರಿಗೆ ಪಶುಪಾಲನಾ ಇಲಾಖೆ ವತಿಯಿಂದ ಅಭಿನಂದಿಸಿ ಕಿರು ಸನ್ಮಾನ ಮಾಡಿದರು. ರೈತರು ಸಹ ಅವತ್ತು ಆಸಕ್ತಿ ಬರುತ್ತೆ, ಆಮೇಲೆ ಅವರ ಅನುಭವಗಳಿರುತ್ತದೆ, ಎಲ್ಲರಲ್ಲೂ ಇದು ಬರೋದಿಲ್ಲ. ಅದು ಇದು ನಮ್ಮ ಶಾಮಣ್ಣವರು ಬಂದಿರೋದು ತುಂಬ ವಿಶೇಷ. ಅದೇ ರೀತಿ ನಮ್ಮ ವೆಂಕಟೇಶ್ ಅವರು ಬರಬೇಕಾಗಿದ್ದು ಸಹ ಅವರು ಸಹ ಒಳ್ಳೆ ಉತ್ತಮ ರಾಸವನ್ನು ಸಾಕಿ ಪ್ರೈಸನ್ನು ಪಡೆದಿದ್ದಾರೆ. ಸೊ ಇದು ನಮ್ಮ ಕೋಲಾರ ಜಿಲ್ಲೆಯ ವಿಶೇಷವಾಗಿ ನಮ್ಮ ಮಾಲೂರು ತಾಲೂಕಿನ ಸೌಭಾಗ್ಯ ಅಲ್ವಾ. ಸೊ ಈಗ ಅವ್ರು ಹೇಳಿದ್ರು ವಿವಿಧ ರೀತಿಯ ಜಾನುವಾರುಗಳನ್ನು ಸಾಕಿದ್ದಾರೆ, ಎಮ್ಮೆ ತಳಿಗಳನ್ನು ಸಾಕಿದ್ದಾರೆ, ಹಸು ಸಾಕಿದ್ದಾರೆ, ಒಳ್ಳೆ ಏನು ಬ್ರೀಡ್ ಬನ್ನೂರು ಕುರಿ ಇರ್ಬೋದು ಅಥವಾ ಎಲ್ಲ ಬ್ರೀಡ್ ಇರ್ಬೋದು, ವಿವಿಧ ರೀತಿಯ ಜಾತಿಗಳನ್ನು ಸಾಕಿ ವಿಶೇಷವಾಗಿ ನಮ್ಮ ದೇಶೀಯ ತಳಿಗಳನ್ನು ಸಾಕಿ ಅದರಲ್ಲಿ ಒಂದು ಉತ್ತಮ ಸಾಧನೆ ಮಾಡ್ಬೋದು. ಅದಕ್ಕೆ ನಾವು ಒಂದು ತಳಿಗಳನ್ನ ಉಳಿಸ್ಕೊಬೇಕು ಅನ್ನೋ ಆಸಕ್ತಿ ಏನಿದೆ ನಿಜವಾಗ್ಲೂ ಒಂದು ಪ್ರಶಂಸನೀಯ. ಈ ಸಂದರ್ಭದಲ್ಲಿ ಮಾಲೂರು ತಾಲೂಕು ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ವೀಣಾ, ಡಾಕ್ಟರ್ ಸ್ನೇಹ ಪದ್ಮ, ಡಾಕ್ಟರ್ ಅಂಜಲಿ, ಡಾಕ್ಟರ್ ಅರುಣ್ ಕುಮಾರ್, ಡಾಕ್ಟರ್ ಯೋಗಿತಾ, ಡಾಕ್ಟರ್ ವಿಜಯ್ ಕುಮಾರ್, ಡಾಕ್ಟರ್ ಶ್ವೇತಾ, ಡಾಕ್ಟರ್ ಪ್ರತೀಕ್, ಪಶು ಪರೀಕ್ಷಕರಾದ ಬದರಿನಾಥ್, ಲಕ್ಷ್ಮೀನಾರಾಯಣ್ ಗೌಡ, ರೇಣುಕಾ, ಭೋಜಣ್ಣ, ಸಿಬ್ಬಂದಿ ಪ್ರವೀಣ್, ಲಾವಣ್ಯ ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಪ್ರತಿಯೊಬ್ಬ ಮಾನವನಿಗೂ ಆತನ ಹಕ್ಕುಗಳ ಅವಶ್ಯಕತೆ ಮುಖ್ಯವಾಗಿದೆ. ಮಾನವ ತನ್ನ ಹಕ್ಕುಗಳನ್ನು ಪಡೆಯುವುದು ಮತ್ತು ಹಕ್ಕುಗಳ ಬಗ್ಗೆ ಅರಿತುಕೊಳ್ಳುವುದು ಬಹು ಮುಖ್ಯವಾಗಿದೆ ಎಂದು ಉಪ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಿ ಮನೀಷಾ ತಿಳಿಸಿದರು. ರಾಷ್ಟ್ರೀಯ ಮಾನವ ಹಕ್ಕುಗಳ ಜಾಗೃತಿ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆಯ ಸಂಸ್ಥೆಯಿಂದ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಿ ಮನೀಶ್ ರವರು, ಇಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಪ್ರತಿಯೊಬ್ಬ ಮಾನವನಿಗೂ ಆತನ ಹಕ್ಕುಗಳ ಅವಶ್ಯಕತೆ ಮುಖ್ಯವಾಗಿದೆ ಹಾಗೂ ಇದು ಮೊದಲ ಹಕ್ಕಾಗಿದೆ. ಮಾನವ ತನ್ನ ಹಕ್ಕುಗಳನ್ನು ಪಡೆಯುವುದು ಮತ್ತು ಹಕ್ಕುಗಳ ಬಗ್ಗೆ ಅರಿತುಕೊಳ್ಳುವುದು ಬಹು ಮುಖ್ಯವಾಗಿದೆ. ಭಾರತೀಯ ಪ್ರಜೆ ಮತ್ತು ವಿದ್ಯಾರ್ಥಿಗಳಾದ ನೀವು ಕಾನೂನಿನ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಏನೆಲ್ಲ ಅಂಕುಡೊಂಕುಗಳು ಎದುರಾಗುತ್ತಿವೆ ಎಂಬುದರ ಬಗ್ಗೆ ತಿಳಿದುಕೊಂಡು ಜಾಗರೂಕತೆಯಿಂದ ವ್ಯವಹರಿಸಿ ಎಂದರು. Fundamental right in our constitutions, but I am in police, so with respect to fundamental right, I will talk to the responsibility also, because as a citizen, we give the fundamental right. Fundamental responsibilities are also very, very important for a citizen. ಕಾರ್ಯಕ್ರಮದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಸಣ್ಣೀರಯ್ಯ, ರಾಷ್ಟ್ರೀಯ ಮಾನವ ಹಕ್ಕುಗಳ ಜಾಗೃತಿ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆಯ ಸಂಸ್ಥೆಯ ಅಧ್ಯಕ್ಷ ಶಿವಕುಮಾರ್ ಗೌಡ, ಡಿವೈಎಸ್ಪಿ ಕುಮಾರಿ ಮನೀಶ್, ಐಪಿಎಸ್ ತಹಸೀಲ್ದಾರ್ ಸುಧೀಂದ್ರ, ತಾಲೂಕು ಅಧ್ಯಕ್ಷ ಕಾರ್ತಿಕ್ ಇತರರು ಇದ್ದರು. ನಂದೀಶ್, ಈ ನ್ಯೂಸ್ ಟಿವಿ, ಶ್ರೀನಿವಾಸಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಕಲಾ ಪ್ರತಿಭೋತ್ಸವ 2025ರ ಪ್ರಯುಕ್ತ ಸಾಮಾಜಿಕ ಸ್ಪರ್ಧೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಗಿದೆ ಎಂದು ಜಿಲ್ಲಾ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಹಾಯಕ ನಿರ್ದೇಶಕ ಡಿಎಂ ರವಿಕುಮಾರ್ ತಿಳಿಸಿದರು.
ದೇವನಹಳ್ಳಿ ಪಟ್ಟಣದ ಅಂಜನಾದ್ರಿ ಕಾಲೇಜಿನಲ್ಲಿ ಆಯೋಜಿಸಿದ ಕಲಾ ಪ್ರತಿಭೋತ್ಸವ 2025 ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಸಯೀದಾ ಆಯಿಷಾ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿಎಂ ರವಿಕುಮಾರ್ ಮಾತನಾಡಿ, ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಅತ್ಯಂತ ಉತ್ಸಾಹದಿಂದ ಜಿಲ್ಲೆಯ 4 ತಾಲೂಕಿನ ವಿವಿಧ ಶಾಲೆಗಳ ಮಕ್ಕಳು ಆಗಮಿಸಿದ್ದಾರೆ. ಸುಮಾರು 400 ವಿದ್ಯಾರ್ಥಿಗಳು ತಮ್ಮ ಬಾಲ ಪ್ರತಿಮೆಗಳನ್ನು ಅನಾವರಣಗೊಳಿಸಿದ್ದಾರೆ. ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಚಿತ್ರಕಲೆ, ಜಾನಪದ ಗೀತೆ, ಹಿಂದೂಸ್ತಾನಿ ಯುವ ಪ್ರತಿಭೆಗಳಲ್ಲಿ ಆಶುಭಾಷಣ, ಶಾಸ್ತ್ರೀಯ ನೃತ್ಯ, ಸುಗಮ ಸಂಗೀತ, ವಾದ್ಯ ಸಂಗೀತ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಅನಾವರಣಗೊಳಿಸಲಾಗುತ್ತಿದೆ ಎಂದರು. ಪ್ರತಿಭೋತ್ಸವ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮಾಡ್ತಾ ಇರುವಂಥ ಕಾರ್ಯಕ್ರಮ. ಇವತ್ತು ಸುಮಾರು ಎಲ್ಲ ತಾಲೂಕಿನ 400ಕ್ಕಿಂತ ಹೆಚ್ಚು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ವಾದ್ಯ ಸಂಗೀತ, ಶಾಸ್ತ್ರೀಯ ನೃತ್ಯ, ಹಾಗೆ ನಾಟಕದ ಕಲಾವಿದರು, ಆಮೇಲೆ ಜನಪದ ಗೀತೆ, ಸುಗಮ ಸಂಗೀತ, ಚಿತ್ರಕಲೆ, ವಿಶೇಷವಾಗಿ ಚಿತ್ರಕಲೆ 200ಕ್ಕೂ ಹೆಚ್ಚು ಸ್ಪರ್ಧೆಗಳು ಅದರಲ್ಲಿ ಭಾಗವಹಿಸಿದ್ದಾರೆ. ಇವತ್ತಿನ ಭಾಗವಹಿಸಿದಂತೆ ಎಲ್ಲರಿಗೂ ಕೂಡ ನಾವು ಪ್ರಮಾಣ ಪತ್ರವನ್ನು ಕೊಡ್ತೇವೆ. ಜೊತೆಗೆ 1ನೇ ಬಹುಮಾನ, 2ನೇ ಬಹುಮಾನ, ದ್ವಿತೀಯ ಬಹುಮಾನ, 3ನೇ ಬಹುಮಾನ ಬಂದಂಥವ್ರಿಗೆ ನಾವು ಅವರಿಗೆ ಪಾರಿತೋಷಿಕವನ್ನು ಕೊಟ್ಟು ಅವರಿಗೆ ಗೌರವಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ಕೃಷ್ಣಪ್ಪ, ಅಂಜನಾದ್ರಿ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಕಾವ್ಯಶ್ರೀ, ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಮೋಹನ್ ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಟಿಎಸ್ ರಾಜಣ್ಣ, ಎಸ್ ರಮೇಶ್, ಶರಣಯ್ಯ, ಹಿರೇಮಠ್ ಇತರರು ಭಾಗಿಯಾಗಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚೇಳೂರು ಆಂಧ್ರ ಗಡಿಯಲ್ಲಿದ್ದು ಸಮಸ್ಯೆಗಳ ಬಗ್ಗೆ ಅಲ್ಲಿನ ಎಲ್ಲ ಪತ್ರಕರ್ತರು ಸುದ್ದಿಗಳನ್ನು ಸರ್ಕಾರದ ಗಮನ ಸೆಳೆಯುತ್ತಿದ್ದರು. ಗ್ರಾಮಾಂತರ ಪ್ರದೇಶದಲ್ಲಿ ಇಷ್ಟು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಪ್ರಾಮಾಣಿಕ ಸೇವೆ ಮಾಡಿದ ಹಿರಿಯ ಪತ್ರಕರ್ತ ಜೆವಿ ಚಲಪತಿಯವರಿಗೆ ಸ್ವರ್ಣ ಭಾರತ್ ಫೌಂಡೇಶನ್ ವತಿಯಿಂದ ಕರ್ನಾಟಕ ಎಕ್ಸಲೆನ್ಸಿ ಅವಾರ್ಡ್ 2025 ನೀಡಿದ್ದಾರೆ. ದಾತ್ರಿ ಸೇವೆ ಟ್ರಸ್ಟ್ ಅಧ್ಯಕ್ಷ ಕೆವಿ ಪ್ರಶಾಂತ್ ಕುಮಾರ್ ಮಾತನಾಡಿ, ಅಧಿಕಾರಿಗಳಲ್ಲಿ ಜನರಲ್ಲಿ ಉತ್ತಮ ಒಡನಾಟ ಇಟ್ಟುಕೊಂಡು ಎಲ್ಲ ಜನರಲ್ಲೂ ಪ್ರೀತಿ, ವಿಶ್ವಾಸ, ಗೌರವ ಇಟ್ಟುಕೊಂಡಿದ್ದು ವರದಿಗಾರರ ಕೆಲಸ ಯಾರು ಮಾಡುತ್ತಾರೋ ಅವರಿಗೆ ಸಮಾಜವೇ ಗುರುತು ಮಾಡಿ ಪ್ರಶಸ್ತಿ, ಸನ್ಮಾನ, ಗೌರವ ನೀಡುತ್ತಾರೆ. ಅದು ಉಳಿಸಿ ಬೆಳೆಸಿಕೊಳ್ಳಬೇಕಾಗಿದೆ ಎಂದರು. ಸಮಾರಂಭದಲ್ಲಿ ಬೆಂಗಳೂರು ನಗರದ ಕನ್ನಡ ಸಿನಿ ನಟಿ ಅದಿತಿ ರೈ, ಸಮಾಜ ಸೇವಕಿ ಮಮತಾ ದೇವರಾಜ್, ಡಾಕ್ಟರ್ ಸಂಗೀತ ಒಳ್ಳ, ಡಾಕ್ಟರ್ ಪ್ರಿಯದರ್ಶಿನಿ, ಸ್ವರ್ಣ ಭಾರತ್ ಫೌಂಡೇಶನ್ ಪದಾಧಿಕಾರಿಗಳು, ಬಾಗೇಪಲ್ಲಿಯ ಹಿರಿಯ ಪತ್ರಕರ್ತರಾದ ಬಿಆರ್ ಕೃಷ್ಣ, ಸೈಯದ್ ಸಿದ್ದಿಕ್, ಸುರೇಶ್, ಎಸ್ಎಸ್ ಶ್ರೀನಿವಾಸ್, ಪಿವಿ ಲೋಕೇಶ್ ಭಾಗವಹಿಸಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. 4 ಕೂಲಿ ಕಾರ್ಮಿಕರಿಗೆ ಚಾಕು ತೋರಿಸಿ ಮೊಬೈಲ್ ದೋಚಿದ ದರೋಡೆಕೋರರು. ಬೆನ್ನಟ್ಟಿದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುವ ಭರದಲ್ಲಿ ಕಾರು ಪಲ್ಟಿ, ಓರ್ವ ಸಾವು. ಕುಂಟುತ್ತಾ ಸಾಗಿದೆ ರಾಷ್ಟ್ರೀಯ ಹೆದ್ದಾರಿ 69ರ ವಿಸ್ತರಣೆ ಕಾರ್ಯ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳದ ಕಾರಣ ಹಲವೆಡೆ ಅಪಘಾತ. ರಾತ್ರಿ ವೇಳೆ ಕಾಮಗಾರಿ ನಡೆಸುವುದು ಸೂಕ್ತ ಎಂದ ಸಾರ್ವಜನಿಕರು. ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ. ಇಂದಿನಿಂದ ಎಲ್ಲಾ ಕಡೆ ಉಚಿತ ಇ-ಪೌತಿ ಖಾತಾ ಆಂದೋಲನ. ವಂಶವೃಕ್ಷ ಕಡ್ಡಾಯ. ಸದಾವಕಾಶ ಬಳಕೆಗೆ ಜಿಲ್ಲಾಧಿಕಾರಿ ರವೀಂದ್ರ ಕರೆ. 5 ದಿನದ ಬೃಹತ್ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಎಕ್ಸ್ಪೋನ್ 2025. ದಕ್ಷಿಣ ಏಷ್ಯಾದ ಅತಿದೊಡ್ಡ ನಿರ್ಮಾಣ ಸಲಕರಣೆ ಪ್ರದರ್ಶನ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.